ಇನ್ನೇನು ಸ್ವಲ್ಪ ದಿವಸದಲ್ಲಿ ನಿಮ್ಮ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾಯಿದೆ, ಸರಿನಾ? ಎಷ್ಟು ದಿವಸ ಇದೆ? 1 ತಿಂಗಳಿದೆ. ನಿಮ್ಮದು ಸ್ಟ್ರಾಟಜಿ ಏನಿದೆ? ನೀವು ಹೆಂಗೆ ಸ್ಟಡಿ ಮಾಡಿದ್ದೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಎಷ್ಟು ದಿವಸದಲ್ಲಿ ಏನು ಮಾಡಿದ್ದೀರಾ ಅದೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ. ಇವಾಗ ಏನು ಮಾಡ್ತೀರಾ, ಇವಾಗ ಹೇಗೆ ಕಲಿತೀರಾ, ಅದು ತುಂಬ ಮುಖ್ಯ. ನಿಮ್ಮ ದೊಡ್ಡಣ್ಣನ ಥರ ಹೇಳ್ತಾ ಇದ್ದೀನಿ, ಈ ಎಕ್ಸಾಮು ನೀವು ಪಾಸ್ ಆಗಿಬಿಟ್ರೆ ನಿಮ್ಮ ಲೈಫ್ ಒಳ್ಳೆಯದಾಗ್ಬಿಡುತ್ತೆ. ಮುಂದೆ ನಿಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದು ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಸ್ವಲ್ಪ ಹೇಳ್ತೀನಿ, ಅದೆಲ್ಲ ಕೇಳಿಸ್ಕೊಂಡು ತಲೆಯಲ್ಲಿಟ್ಕೊಂಡು ಆ ಥರ ಸ್ಟಡಿ ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿ ನನ್ನ ಬೆನಿಫಿಟ್ ಏನೂ ಇಲ್ಲ. ನಿಮ್ಮದು ಎಕ್ಸಾಮ್ ಒಳ್ಳೆಯದಾಗಿ ಬರೀಬೇಕು, ನೀವು ಚೆನ್ನಾಗಿರ್ಬೇಕಂತ ನಾನು ಆಸೆ ಪಡ್ತೀನಿ. ಫಸ್ಟ್ ನೀವು ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಇವಾಗ ಎಕ್ಸಾಮ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಎಕ್ಸಾಮ್ ಇದೆ ನಿಮಗೆ, ಲೆಂತ್ ಮ್ಯಾಟ್ರ್ ಆಗುತ್ತೆ. ನೀವು ಬರೆಯೋ ಆನ್ಸರ್ದು ಅಲ್ಲಿ ಎಷ್ಟು ದೊಡ್ಡದಾಗಿ ಬರೀತೀರಾ, ಎಷ್ಟು ನೀಟಾಗಿ ಬರೀತೀರಾ, ಅಂಡರ್ಲೈನ್ ಮಾಡ್ತೀರಾ ಇಲ್ಲವಾ, ಅದೆಲ್ಲ ಮುಖ್ಯ. ಅದೆಲ್ಲ ನೋಡ್ತಾರೆ. ಇವಾಗ ನೀವು ಹೆಲ್ತ್ ಚೆನ್ನಾಗಿ ಹಿಡ್ಕೊಬೇಕು. ಏನಕ್ಕಂದರೆ ಫೀವರ್ ಆಗಿಬಿಡುತ್ತೆ, ಕೋಲ್ಡ್ ಆಗಿಬಿಡುತ್ತೆ, ನರ್ವಸ್ ಎನ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸು ಇದೆಲ್ಲ ಆಗುತ್ತೆ. ಟೆನ್ಷನ್ ತೊಗೊಳ್ದಂಗೆ ನೀವು ಚೆನ್ನಾಗಿ ಓದಬೇಕು. ಓದಿಲ್ಲ ಅಂದರೆ ನೀವು ಫೇಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಟೈಮು ಮೋಸ್ಟ್ ಮುಖ್ಯ ಟೈಮ್ ನಿಮಗೆ. 1 ತಿಂಗಳು 2 ತಿಂಗಳು ಎಲ್ಲ ಬಿಟ್ಬಿಟ್ಟು ಕನ್ಫರ್ಮಾಗಿ ನೀವು ಓದಬೇಕು. ಕರೆಕ್ಟಾಗಿ ಓದಿದ್ರೆ ನಿಮಗೆ ಅದು ಐಡಿಯಾ ಬರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಇದ್ದಾಗ ಸ್ಯಾಂಪಲ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಬೇಕು. ಅದರಿಂದ ನಿಮಗೆ ಐಡಿಯಾ ಬರುತ್ತೆ ಹೇಗಿರುತ್ತೆ ಎಕ್ಸಾಮು. ನೀವು ಭಯ ಪಡೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೀವು ನರ್ವಸ್ ಆಗಿಬಿಟ್ರೆ, ಗೊತ್ತಿರೋದು ಆನ್ಸರ್ ಗೊತ್ತಿಲ್ತಾರೆ ಹಂಗೆ ಬಂದುಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ನಿಮ್ಮದು. ಅದಕ್ಕೆ ನೀವು ತುಂಬ ಚೆನ್ನಾಗಿ ಓದಬೇಕು. ಹೇಗಾದರೂ ಪಾಸ್ ಆಗಬೇಕು, ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎಷ್ಟು ಸ್ಕೋರ್ ಮಾಡಿದ್ರೆ ಅಷ್ಟು ಒಳ್ಳೇದು ನಿಮ್ಮ ಜೀವನಕ್ಕೆ. ಕಾಮರ್ಸ್ ತೊಗೊಳ್ಳೋರು ಸೈನ್ಸ್ ತೊಗೊಬೋದು. ಸ್ವಲ್ಪ ಚೆನ್ನಾಗಿ ಓದಿ, ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಿಮಗೆ ಸೈನ್ಸ್ ಬಂದುಬಿಡುತ್ತೆ ಕಾಮರ್ಸಿಗೆ. ಆರ್ಟ್ಸ್ ತೊಗೊಳ್ಳೋರು ಕಾಮರ್ಸಿಗೆ ಹೋಗ್ಬೋದು. ಅದಕ್ಕೆ ನೀವು ಸ್ಕೋರ್ ಮಾಡೋದು ಟ್ರೈ ಮಾಡಬೇಕು. ಹೇಗಾದರೂ ಟಿಪ್ಸು ಏನಂದರೆ, ಫಸ್ಟು ಲಾಂಗ್ ಆನ್ಸರ್ಸು ಎಷ್ಟು ಲಾಂಗಾಗಿ ಬರೀತೀರಾ, ನೀಟಾಗಿ ಬರೀತೀರಾ, ಅದು ತುಂಬ ಮುಖ್ಯವಾಗುತ್ತೆ. ಮತ್ತು ಕ್ವಶನಲ್ಲೇ ಅದರ ಆನ್ಸರ್ ಇರುತ್ತೆ. 30% ಆನ್ಸರ್ ಕ್ವಶನಲ್ಲೇ ಇರುತ್ತೆ. ಅದು ರಿಲೇಟೆಡ್ ಆಗಿ ನೀವು ಹೇಗಾದರೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾವುದು ಕ್ವಶನ್ನ ಬಿಡಬಾರ್ದು. ಯಾವತ್ತಾದರೂ ಇಲ್ಲಿ ಈ ಕ್ವಶನ್ನ ಬಿಡಬಾರ್ದು. ನಿಮಗೇನಾದರೂ ರಾಂಗ್ ಆನ್ಸರ್ ಬರೆದ್ರೆ ಕಟ್ ಮಾಡಲ್ಲ ಮಾರ್ಕ್ಸು. ಇದು IIT JEE ಅಲ್ಲ, ಇದು SLC ಎಕ್ಸಾಮು. ರಾಂಗ್ ಆನ್ಸರ್ ಬಂದರೆ ಕಟ್ ಮಾಡಲ್ಲ. ಅದು ಹೇಗಾದರೂ ನೀವು ಸಂಬಂಧಪಟ್ಟ ಆನ್ಸರ್ ಬರೆದ್ಬಿಟ್ರೆ ನಿಮಗೆ ಹೇಗಾದರೂ ಮಾರ್ಕ್ಸ್ ಸಿಗುತ್ತೆ. ಹಾಫ್ ಮಾರ್ಕ್ಸು, 1 ಮಾರ್ಕು, 2 ಮಾರ್ಕು, 10 ಮಾರ್ಕ್ಸ್ ಕ್ವಶನ್ ಇದ್ದರೆ 3 ಮಾರ್ಕ್ಸ್ ಆದರೂ ಕೊಡ್ತಾರೆ. ಅದಕ್ಕೆ ನೀವು ಎಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ರಿಲೇಟೆಡೇ ಬರೀರಿ, ಏನಾದರೂ ಬರೀರಿ, ಒಟ್ಟು ಬರೀಬೇಕು. ಎಷ್ಟು ಲಾಂಗ್ ಆಗುತ್ತೆ ಅಷ್ಟು ಲಾಂಗಾಗಿ ಬರೀಬೇಕು. ನರ್ವಸ್ ಆಗಬೇಡಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. ಇದೊಂದು ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ, ಅದನ್ನು ನೀವು ಗಮನದಲ್ಲಿಟ್ಕೊಂಡು ಇವಾಗಲೇ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸು ಇದು ವಾಪಸ್ ಬರೋದಿಲ್ಲ ಈ ಟೈಮು. SLC ಆಗುತ್ತೆ, PUC ಹೋಗ್ತೀರಾ, ರಿವರ್ಸ್ ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.